ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಗ್ರಿಲ್ಡ್ ಪೈನಾಪಲ್ ತೋರಿಸ್ತಾ ಇದ್ದೀನಿ. ಬಾರ್ಬಿಕ್ಯೂ ನೇಷನ್ನಲ್ಲಿ ಎಲ್ಲ ಸಿಗುತ್ತಲ್ಲ ಆ ಥರ ಟೇಸ್ಟ್ ಬರೋ ಥರ ಸೇಮ್ ಎಕ್ಸಾಕ್ಟ್ಲಿ ಅದೇ ಹೇಗೆ ಟೇಸ್ಟ್ ಕೊಡುತ್ತೋ ಅದೇ ಥರ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ನಾನಿಲ್ಲಿ ಒಂದು ಚೆನ್ನಾಗಿ ಹಣ್ಣಾಗಿರೋ ಪೈನಾಪಲ್ ತೊಗೊಂಡಿದ್ದೀನಿ. ಇದ್ರದ್ದು ಫಸ್ಟು ಸಿಪ್ಪೆ ಎಲ್ಲ ತೆಕ್ಕೊಬೇಕು. ಈ ಥರ ಚೆನ್ನಾಗಿ ಸಿಪ್ಪೆನ ರಿಮೂವ್ ಮಾಡ್ಕೊಳ್ಳಿ. ಇದನ್ನು ಇವಾಗ ಈ ಥರ ಕಟ್ ಮಾಡಿಬಿಟ್ಟು ಮಧ್ಯದಲ್ಲಿ ಇರುತ್ತಲ್ಲ ವೈಟ್ ಕಲರ್ ಪಾರ್ಟು ಅದನ್ನು ಕೂಡ ರಿಮೂವ್ ಮಾಡ್ಕೊಬೇಕು. ಅದನ್ನು ತಿನ್ನೋದಕ್ಕೆ ಬರೋದಿಲ್ಲ. ಅದು ತಿಂದರೆ ಬಾಯೆಲ್ಲ ಸ್ವಲ್ಪ ಕಡ್ದಂಗೆ ಆಗುತ್ತೆ, ತುರಿಕೆ ಬರುತ್ತೆ ಅಂತಾರಲ್ಲ ಆ ಥರ ಆಗುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ತೆಕ್ಕೊಬೇಕು. ಇವಾಗ ನಾನು ಇದನ್ನು ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಪೀಸಸ್ಸು ಸ್ವಲ್ಪ ದಪ್ಪನೇ ಇಟ್ಕೊಳ್ಳಿ, ಯಾಕಂದರೆ ನಾವು ಆ ಕಡ್ಡಿಯಲ್ಲಿ ಅದನ್ನು ಹಾಕಬೇಕಲ್ವ, ಹಾಗಾಗಿ ಸ್ವಲ್ಪ ದಪ್ಪನೇ ಇಟ್ಕೊಬೇಕಾಗುತ್ತೆ ಪೀಸಸ್ಸು. ಇಷ್ಟು ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ಇದು ಫುಡ್ ಸ್ಟಿಕ್ಕು ಎಲ್ಲ ಅಂಗಡಿಲೆಲ್ಲ ಸೂಪರ್ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ. ಈ ಥರದ್ದು ತಂದ್ಕೊಂಡು ಈ ಥರ ಇದಕ್ಕೆ ಹಾಕ್ಕೊಳ್ತಾ ಹೋಗಬೇಕು. ಮಧ್ಯದಲ್ಲಿ ಕಡ್ಡಿ ಒಳಗೆ ಪೋಣಿಸ್ಬೇಕು. ಸ್ವಲ್ಪ ಹತ್ತತ್ರನೇ ಪೋಣಿಸ್ಕೋಬೇಕು. ಈ ಥರ ಮಾಡ್ಕೊಬೇಕು. ಎರಡಕ್ಕೂ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಎರಡು ರೆಡಿಯಾಗಿದೆ. ಇದಕ್ಕೆ ನಾನು ಸ್ವಲ್ಪ ಚಾಟ್ ಮಸಾಲ ಮೇಲ್ಗಡೆ ಹಾಕ್ತಾಯಿದ್ದೀನಿ, ಸ್ಪ್ರಿಂಕಲ್ ಮಾಡ್ತಾಯಿದ್ದೀನಿ. ಚಾಟ್ ಮಸಾಲ ಇಲ್ಲ ಅಂದರೂ ತೊಂದರೆ ಇಲ್ಲ. ನಾನು ಮುಂದೆ ಇನ್ನೂ 2 ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ. ಅದಂತೂ ನಾರ್ಮಲಾಗಿ ಎಲ್ಲರ ಮನೇಲೂ ಇರುತ್ತೆ, ಹಾಗಾಗಿ ಇದಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ನೀವು. ಫಸ್ಟು ಚಾಟ್ ಮಸಾಲ ಹಾಕ್ಬಿಟ್ಟು ನಾನು ಒಂದು ಸಲ ಈ ಥರ ಗ್ರಿಲ್ ಮಾಡ್ಕೊತೀನಿ. ಈ ಥರ ಗ್ರಿಲ್ ಮಾಡೋದು ಮನೇಲಿ ಸಾಮಾನ್ಯವಾಗಿ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಈ ಥರ ಒಲೆ ಮೇಲೆ ಇಟ್ಕೊಳ್ಳಿ. ಇಲ್ಲಾಂದರೆ ನಿಮಗೆ ಕೆಂಡದ ಒಲೆ ಇದೆ ಅಂದರೆ ಆ ಥರನೂ ಕೆಂಡದ ಒಲೆ ಮೇಲೂ ಈ ಗ್ರಿಲ್ಲನ್ನ ಇಟ್ಕೊಂಡು ಮಾಡ್ಕೊಬೋದು. ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದು ಗ್ಯಾಸ್ ಸ್ಟವ್ ಆಗಿರೋದ್ರಿಂದ ನೀವೇ ಈ ಥರ ಕೈಯಲ್ಲಿ ಹಿಂದೆ ಮುಂದೆ ಎಲ್ಲ ಕಡೆ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ತಿರ್ಸಿ ಎಲ್ಲ ಕಡೆಗೂ ಫ್ಲೇಮ್ ಬರೋದಿಲ್ಲ, ಹಾಗಾಗಿ ನಾವೇ ಅದನ್ನು ರೊಟೇಟ್ ಮಾಡಿಬಿಟ್ಟು ಬೇಯಿಸ್ಕೊಬೇಕು. ತುಂಬ ಜಾಸ್ತಿ ಹೊತ್ತೇನಿಲ್ಲ, 5 ನಿಮಿಷಕ್ಕಿಂತನೂ ಕಡಿಮೆ ಅಷ್ಟೇ ಇದನ್ನು ಈ ಥರ ಗ್ರಿಲ್ ಮಾಡೋದು. ನಾನು ಒಂದು 2 ನಿಮಿಷ ಅಷ್ಟು ಫಸ್ಟ್ ಚಾಟ್ ಮಸಾಲ ಹಾಕಿದ್ದೀನಲ್ಲ, 2 ನಿಮಿಷ ಮಾಡ್ಕೊತಾ ಇದ್ದೀನಿ. ನೋಡಿ, ಇದೆ ಆಗಿದೆ ಇವಾಗ. ಮತ್ತೆ ಇದನ್ನು ನಾನಿವಾಗ ಸ್ವಲ್ಪ ಕೆಂಪು ಖಾರದ ಪುಡಿ ಹಾಗೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಮತ್ತೆ ಇನ್ನೊಂದು ಸಲ ಗ್ರಿಲ್ ಮಾಡ್ತೀನಿ. ಫಸ್ಟೇ ಇದನ್ನು ಹಾಕಿಲ್ಲ ಅಂದರೆ ಈ ಉಪ್ಪು ಹಾಕಿಬಿಟ್ರೆ ಬೇಗ ಅದು ನೀರಿನಂಶ ಬಿಟ್ಕೊಬಿಡುತ್ತೆ. ಪೈನಾಪಲು ರಸ ಬಿಡುತ್ತೆ ಅಂತಾರಲ್ಲ ಆ ಥರ ಆಗಿಬಿಡುತ್ತೆ ಫಸ್ಟೇ ನಾವು ಗ್ರಿಲ್ ಮಾಡಿಬಿಟ್ರೆ. ಅದಕ್ಕೋಸ್ಕರ ಎಂಡಲ್ಲಿ ಇದನ್ನು ಸ್ವಲ್ಪ ಸ್ಪ್ರಿಂಕಲ್ ಮಾಡಿಬಿಟ್ಟು ಒಂದು 30 ಸೆಕೆಂಡ್ಸ್ ಆಗೋಷ್ಟು ಮತ್ತೆ ಗ್ರಿಲ್ ಮಾಡಿದರೆ ಆಯಿತು. ಹಾಗೆ ಚಾಟ್ ಮಸಾಲ ಇಲ್ಲದವರು ಬರೀ ಈ ಖಾರದ ಪುಡಿ ಮತ್ತು ಉಪ್ಪು ಹಾಕಿ ಮಾಡಿಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಏನು ವ್ಯತ್ಯಾಸ ಆಗೋದಿಲ್ಲ. ಇಷ್ಟೇ ಇದು. ಇನ್ನೊಂದು ಸಲ ಇದನ್ನು ಗ್ರಿಲ್ ಮಾಡ್ಕೊಳ್ಳೋಣ. ಮತ್ತು ಇದನ್ನು ನಾನು ಹೇಳಿದ್ನಲ್ಲ, ಒಂದು 30 ಸೆಕೆಂಡ್ಸ್ ಮಾಡಿದರೆ ಸಾಕಾಗುತ್ತೆ. ನೀವು ಯಾರಾದರೂ ಇದನ್ನು ಬಾರ್ಬಿಕ್ಯೂ ನೇಷನಲ್ಲಿ ತಿಂದು ಗೊತ್ತಿದ್ದರೆ ನಿಮಗೆ ಟೇಸ್ಟ್ ಖಂಡಿತವಾಗಿಯೂ ಗೊತ್ತಿರುತ್ತೆ. ಖಂಡಿತ ಮನೇಲಿ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಪೈನಾಪಲ್ ಹಾಗೆ ತಿನ್ನೋದಕ್ಕೂ ಹೀಗೆ ಮಾಡ್ಕೊಂಡು ತಿನ್ನೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಪೈನಾಪಲ್ ಸಿಕ್ಕಿದರೆ ಖಂಡಿತವಾಗಿ ಈ ಥರ ಮಾಡಿ ಟ್ರೈ ಮಾಡಿ ನೋಡಿ. ನೋಡಿ, ಇದಾಗಿದೆ. ಇಷ್ಟೇ ಇದು ರೆಸಿಪಿ. ತುಂಬ ಸಿಂಪಲ್ಲು. ಈವ್ನಿಂಗ್ ಸ್ನ್ಯಾಕ್ಸಿಗೆ ತಿನ್ಬೋದು. ಹೆಲ್ದಿಯಾಗಿ ಕೂಡ ಇರುತ್ತೆ. ಫ್ರೂಟ್ಸ್ ಆಗಿರೋದ್ರಿಂದ ತುಂಬ ರುಚಿಯಾಗೂ ಇರುತ್ತೆ, ಹೆಲ್ದಿಯಾಗಿ ಕೂಡ ಇರುತ್ತೆ, ಹೊಟ್ಟೆನೂ ತುಂಬುತ್ತೆ. ನಿಮಗೆಲ್ಲ ಈ ನನ್ನ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ರೆಸಿಪಿನ ಶೇರ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಇದೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ನಾನು ಮುಂದೆ ಯಾವುದೇ ವೀಡಿಯೋ ಹಾಕಿದರೂ ನಿಮಗೆ ಈಸಿಯಾಗಿ ನೋಟಿಫಿಕೇಷನ್ ಬರುತ್ತೆ. ನಾನು ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್, ಟೇಕ್ ಕೇರ್.